ಮಾಜಿ ಶಾಸಕ ಹಾಲಪ್ಪನಿಗೆ ಮಾಡೋಕೆ ಕೆಲಸವಿಲ್ಲ. ಅವರ ಹುಚ್ಚಾಟದ ಮಾತಿಗೆ ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ. ನಾನು ಮಾಡುವ ಸಾರ್ವಜನಿಕ ಕೆಲಸಕ್ಕೆ ಅವರಿಗೆ ನೆಮ್ಮದಿ ಇಲ್ಲ. ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ. ಕೆಲವು ದಿನಗಳ ಹಿಂದೆ ಆನಂದಪುರ ವಿಭಾಗದ ಗೌತಮಪುರದ ಮಂಜುನಾಥ್ ಅವರ ಪುತ್ರ ಮಿಲನ್ ಬೈಕ್ ಅಪಘಾತದಲ್ಲಿ ಮೃತಪಟ್ಟ ಘಟನೆಯ ನಂತರ ಸಾಗರ ಕ್ಷೇತ್ರದ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಮಂಜುನಾಥ್ ಅವರ ಮನೆಗೆ ತೆರಳಿ ನೊಂದ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಧನ ಸಹಾಯ ಮಾಡಿ ನೊಂದ ಕುಟುಂಬಸ್ಥರಿಗೆ ಧೈರ್ಯವನ್ನು ತುಂಬಿದ್ರು. ನಂತರ ಪತ್ರಿಕಾ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಸಕ ಗೋಪಾಲಕೃಷ್ಣ ಬೇಳೂರು 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೂಡ ಕೋರಿದ್ರು. ಮಾಜಿ ಶಾಸಕ ಹಾಲಪ್ಪನವರಿಗೆ ಮಾಡೋಕೆ ಕೆಲಸವಿಲ್ಲ. ಅವರ ಹುಚ್ಚಾಟದ ಮಾತಿಗೆ ಜಗ್ಗು ಅವರು ನಾನಲ್ಲ. ನಾನು ಮಾಡುವ ಸಾರ್ವಜನಿಕ ಕೆಲಸಕ್ಕೆ ಅವರಿಗೆ ನೆಮ್ಮದಿ ಇಲ್ಲ. ನನಗೆ ಸಚಿವ ಸ್ಥಾನ ಸಿಗಲಿಲ್ಲವೆಂದು ಬಿಜೆಪಿಯ ಹಾಲಪ್ಪನವರಿಗೆ ಹುಚ್ಚಾಟದ ಮಾತುಗಳು ಹೇಳುತ್ತಿದ್ದಾರೆ. ಆದರೆ ನಾನು ನನ್ನ ಪಕ್ಷ, ನನ್ನ ಹಿರಿಯ ನಾಯಕರ ಬೆಂಬಲದಿಂದ ನನ್ನ ಕಾಂಗ್ರೆಸ್ ಪಕ್ಷದ ನಿಷ್ಠೆಗೆ ನಾನು ಬದ್ಧನಾಗಿದ್ದೇನೆ. ಕಳೆದ ಬಾರಿ ಚುನಾವಣೆಯ ಮುನ್ನ ಹಾಲಪ್ಪನವರು ಟೀಕೆಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಕಾಲು ಹಿಡಿದುಕೊಂಡರು. ಇನ್ನೇನು ಕೊನೆಯ ಹಂತದಲ್ಲಿ ಯಡಿಯೂರಪ್ಪನವರು ಹಾಗೂ ಶೋಭಾ ಕರಂದ್ಲಾಜೆಯವರು ಹಾಲಪ್ಪನವರಿಗೆ ಹೀಗೆಲ್ಲ ನಿಮ್ಮ ಕಾಂಗ್ರೆಸ್ ಅವರ ಬಳಿ ಹೋಗುವುದು ಸರಿಯಲ್ಲ, ನಮ್ಮ ಬಿಜೆಪಿ ಪಕ್ಷದಲ್ಲಿ ಇರುವ ಸೂಚನೆಯನ್ನ ನೀಡಿದ್ರು ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಪತ್ರಿಕಾ ಮಾಧ್ಯಮದವರೊಂದಿಗೆ ವಿಷಯ ಪ್ರಸ್ತಾಪ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಆನಂದಪುರ ಕಾಂಗ್ರೆಸ್ ಮುಖಂಡರುಗಳು ಹಾಜರಿದ್ದರು. ಸಾಗರ ಮತ್ತು ಹೊಸನಗರ ಭಾಗದ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರುಗಳು ಹಾಗೂ ನನ್ನ ಅಭಿಮಾನಿಗಳು ನನಗೆ ಸಚಿವ ಸ್ಥಾನ ಸಿಗಲೆಂದು ಸಾಕಷ್ಟು ಹೋರಾಟ ಮತ್ತು ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ರು. ಮನನೊಂದ ಎಲ್ಲ ನನ್ನ ಪಕ್ಷದ ಮಿತ್ರರಿಗೂ ನನಗೆ ಸಚಿವ ಸ್ಥಾನ ಸಿಗಲಿಲ್ಲವೆಂದು ದಯಮಾಡಿ ಯಾರೂ ಕೂಡ ಬೇಸರವಾಗದೆ ನನ್ನನ್ನು ಹಾರೈಸಿದ್ದಕ್ಕೆ ಯಾವಾಗಲೂ ನಿಮಗೆ ನಾನು ಚಿರಋಣಿಯಾಗುತ್ತೇನೆ ಎಂದು ಅಭಿನಂದನೆಯನ್ನ ನೀಡಿದರು. ಬ್ಯೂರೋ ರಿಪೋರ್ಟ್ ರಮೇಶ್ ಡಿಜಿ ಎನ್ಕೆಎಸ್ ಟಿವಿ4 ಶಿವಮೊಗ್ಗ. ಪಕ್ಷಕ್ಕೆ ಮತ್ತೆ ಹೋಗ್ತಿದ್ದಾರೆ ಅನ್ನುವಂಥ ವದಂತಿಗಳನ್ನು ಹಬ್ಬಿಸ್ತಾ ಇದ್ದಾರೋ ಅಥವಾ ನಿಮ್ಮ ನಡೆಯ ಬಗ್ಗೆ ಏನಾದ್ರು ಮಾತಾಡ್ತಿದ್ರೋ? ಅವರೆಲ್ಲ ಹುಚ್ಚರಿದ್ದಾಗಿದ್ದಾರೆ ಎಲ್ಲೋ. ಯಾಕಂದರೆ ನನ್ನ ಸರ್ಕಾರ ಇದ್ದು, ನನ್ನದೇ ಆಡಳಿತ ಇದ್ದು, ನಮ್ಮ ಮುಖ್ಯಮಂತ್ರಿಗಳಿದ್ದು 28ಕ್ಕೂ ಸಹ ಕಾಂಗ್ರೆಸ್ ಸರ್ಕಾರ ತರಬೇಕಂತ ಛಲಗಾರ ಇರಬೇಕಾದ್ರೆ ಹೋಗಿ ಈ ಬಿ ಜೆ ಪಿಯಲ್ಲಿ ಮೂರು ಬಾಗಿಲಾಗಿದ್ದಾರೆ. ಅವರು ಒಬ್ರಿಗೂ ನೆಮ್ಮದಿ ಇಲ್ಲ, ಒಬ್ಬರು ಸರಿ ಇಲ್ಲ. ಅಂಥದ್ದಲ್ಲಿ ಯಾರು ಹೋಗ್ತಾರೆ? ಈ ಹಾಲಪ್ಪಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಕಾಣ್ತಾರೆ. ಸುಮ್ಮನೆ ಬೇಕಾಬಟ್ಟೆ ಹೇಳಿಕೆ ಕೊಡ್ತಾರೆ. ಪಾಪ RSS ಬಗ್ಗೆ ಗೌರವ ಇದೆ. ಪಾಪ ಅವರು ಸಹ ಮಂತ್ರಿ ಆಗಬೇಕನ್ನೋದು ನಂಗೆ ಹೇಳಿದ್ದಾರೆ. ಆದರೆ ಈ ಥರ ಎಲ್ಲೂ ಕೇಳಲಿಲ್ಲ. ಅವರು ಆ ಥರ ಮನಸ್ಥಿತಿ ಅವರಲ್ಲಿ ಇಲ್ಲ. ಇವನ ಮನಸ್ಥಿತಿ ಹಂಗಿದೆ. ಇವ್ರೇನೋ ನಾವನಿಗೆ ಏನಾಗಿದೆ ಅಂದರೆ ನಾನೇನಾದ್ರು BJP ಹೋದರೆ ಏನು ಸೇರ್ಕೊಬಿಡೋಣ ಅನ್ನೋದು ಇದ್ದೇನು. ಸರಿ ಹೋಗಿದ್ದಲ್ಲ ಸಿದ್ದರಾಮಯ್ಯರು ಕಾಲು ಹಿಡ್ಕೊಂಡ್ಬಿಟ್ಟಿದ್ದ ಹೋಗಿ. ಇನ್ನೇನು ಸಿದ್ದರಾಮಯ್ಯರು ಆಯ್ತು ನಡೆಯೋ ಕೊಡ್ತೀನಿ ಅನ್ನೋರೊಳಗೆ ಶೋಭಾ ಮೇಡಮ್ ಅವರು ಯಡಿಯೂರಪ್ಪ ಬಾರ ಮರೆ ಬೇಡ ಹಂಗೆಲ್ಲ ಮಾಡಬೇಡ ಅಂತೇಳಿ ಕರೆದಿದ್ದಕ್ಕೆ ಹಂಗೆ ಹೋಗಿರ್ಬೇಕು. ಹಂಗಾಗಿ ಅಷ್ಟು ಬಿಟ್ಟರೆ ಅವನಿಗೆ ಅದೇ ಹೇಳೋದಲ್ಲ, ಅವರಿಗೆ ಯಾವ ರೀತಿಯ ಮನಸ್ಥಿತಿ ಇದೆಯೋ ಏನೋ ಗೊತ್ತಿಲ್ಲ. ಅದಕ್ಕೆ ಆ ಥರ ಮಾತಾಡ್ತಾರೆ. ಏನು ಕಾಣಲ್ಲ, ನಮಗೆ ತೊಂದರೆ ಇಲ್ಲ ಅನಿಸ್ತದೆ ಸರ್. ಆಮೇಲೆ ನಾವು ಸಚಿವರಾಗ್ತೀವಿ ಅಂತ ಕ್ಷೇತ್ರದ ಎಲ್ಲ ಜನರು ಭಾಳ ನಿರೀಕ್ಷೆಯಲ್ಲಿತ್ತು. ಕೈ ತಪ್ಪಿದ್ದು ಅಭಿಮಾನಿಗಳಿಗೆ ತುಂಬ ಬೇಸರ ಆಗಿದೆ. ಈಗ ನೀವು ಸಚಿವರಾಗಿದ್ದರೆ ಕ್ಷೇತ್ರದ ಅಭಿವೃದ್ಧಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ತಿತ್ತು. DK ಶ್ರೀಕುಮಾರ್ ಸಾಹೇಬರು ತಮ್ಮ ಗಮನಕ್ಕೆ ಏನು ನೋಡಿ, ಸಚಿವಾಕಾಂಕ್ಷಿಯಾಗಿರುವಂಥದ್ದು ಕೇಳೋದಕ್ಕೆ ಹಕ್ಕಿದೆ. ಡೆಲ್ಲಿ ಹೋದೆ, ಇನ್ನೊಂದು ಕಡೆ ಎಲ್ಲ ಕಡೆ ಹೋಗಿ ಬಂದೀವಿ, ಒಂದು ಅವಕಾಶ ಸಿಗಲಿ ಅಂತೇಳಿ. ಆದರೆ ನನಗೆ ಸಿಗಲಿಲ್ಲ. ನಮ್ಮ ಕಾರ್ಯಕರ್ತರು, ಮುಖಂಡರು, ಕ್ಷೇತ್ರದ ಜನ, ಜಿಲ್ಲೆಯ ಜನ ಎಲ್ಲರೂ ಭಾಳ ಬೇಸರಲಾಗಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಸಹಜ. ಅವ್ರ ಹಕ್ಕು ಅವ್ರು ಕೇಳಿದ್ದಾರೆ, ನನ್ನ ಹಕ್ಕು ನಾನು ಕೇಳಿದ್ದೇನೆ. ನನಗಾಗಲಿಲ್ಲ, ಅವ್ರಿಗೆ ಆಗಿದೆ. ಹಾಗಂತೇಳಿ ಕ್ಷೇತ್ರವನ್ನು ಮರೀಲಿಕ್ಕಾಗಲ್ಲ. ಕ್ಷೇತ್ರದ ಜನ ಇದ್ದಾರೆ, ನಾವಿದ್ದೀವಿ. ಏನು ಮಾಡಬೇಕು ಮುಂದೆ? ಏನೋ ಅಧಿಕಾರ ಇಲ್ಲ ಅಂದರೂ ಪರವಾಗಿಲ್ಲ. ನಮ್ಮದೇ ಸರ್ಕಾರ ಇದೆ, ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ. ಅನುದಾನ ತಂದು ಆದಷ್ಟು ಕ್ಷೇತ್ರ ಅಭಿವೃದ್ಧಿ ಮಾಡ್ಕಡೆ ಗಮನ ಕೊಡೋಣ. ಅಲ್ಲ, ಜಿಲ್ಲೆಯಲ್ಲಿ 2 ಸಲ ಮಿನಿಸ್ಟರ್ ಆಗಿದ್ರು, ಒಂದ್ಸಲ ನಿಮಗೆ ಕೊಡ್ಬೋದಿತ್ತಲ್ಲ ಸರ್ ಚಾನ್ಸ್? ಅಲ್ಲಿ ನಿನ್ನ ಹೇಳಿಕೆ ಪ್ರಕಾರ ಆಗದೆ ಆದರೆ ಆಗೋದು ಅದೇನೋ ಆಗಿದೆ, ಮಿಸ್ ಆಗಿದೆ. ಹಂಗಾಗಿ ಆಗಿದೆ. ಅದಕ್ಕೆ ಹಾಗಾಗಿ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಂಥದ್ದಿಲ್ಲ. ಕಾರ್ಯಕರ್ತರಿಗೆ ಹೇಳಿದ್ದೀವಿ, ಮುಖಂಡರಿಗೆ ಹೇಳಿದ್ದೀವಿ. ಅವರಿಗೆ ಪಾಪ ಬೇಜಾರಾಗಿದೆ. ಭಾಳಷ್ಟು ಜನ ಹತ್ತಿದ್ದಕ್ಕೂ ನೋಡಿದ್ದೀನಿ ನಾನು. ಅವೆಲ್ಲವನ್ನು ಬಿಟ್ಟು ಮುಂದಿನ ಕ್ಷೇತ್ರ ಅಭಿವೃದ್ಧಿ ಕಡೆ ಗಮನ ಕೊಡ್ತೀವಿ. ಮತ್ತು ನಿಗಮ ಮಂಡಳಿ ಯಾವ್ದಾರು ಅಧ್ಯಕ್ಷತೆ ಸ್ಥಾನ ಗೊತ್ತಿಲ್ಲ, ನಾನೇನು ಆ ಥರ ಏನು ಕೇಳಲಿಲ್ಲ. ನಮಗೆ ಈಗಾಗಲೇ ಒಂದು ಕೊಟ್ಟಿದ್ದದು, ಮತ್ತೆ ನಾನು ಕೇಳಲಿಕ್ಕೆ ಹೋಗಲಿಲ್ಲ. ಮುಖ್ಯಮಂತ್ರಿಗಳ ನಿರ್ಧಾರ ಏನಿದೆ ಅದಕ್ಕೆ ಬದ್ಧರಾಗಿದೆ. ಸರ್, BJP